ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಐಡಿ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಬಿಡಲಿ ಅಪ್ಡೇಟ್ಸ್ ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ ಸ್ಟೂಡೆಂಟ್ಸ್. ಇವಾಗ ಇನ್ನು ಯಾರ್ಯಾರು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯಿನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಇವಾಗ ಲೇಟ್ ಮಾಡೋದು ಬೇಡ ಸ್ಟೂಡೆಂಟ್ಸ್, ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಇವಾಗ KCET ಸೆಕೆಂಡ್ ರೌಂಡ್ ಅಂದರೆ ತುಂಬ ಎಲ್ಲ ಸ್ಟೂಡೆಂಟ್ಸ್ಗೂ ಕನ್ಫ್ಯೂಸಿಂಗ್ ಸ್ಟೇಜ್ ಆಗಿರುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಸೀಟ್ ಲಾಸ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಮತ್ತು ಮಿಸ್ಟೇಕಾಗಿ ಇದೆಲ್ಲನೂ ಸೆಕೆಂಡ್ ರೌಂಡಲ್ಲೇ ನಡೆಯುತ್ತೆ ಸ್ಟೂಡೆಂಟ್ಸ್, ಓಕೆನಾ? ಸೊ ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಆ ಮಿಸ್ಟೇಕ್ಸ್ ಮಾಡಲ್ಲ, ಓಕೆನಾ ಸ್ಟೂಡೆಂಟ್ಸ್? ಇವಾಗ ಸೆಕೆಂಡ್ ರೌಂಡ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಒಂದು ಸೆಕೆಂಡ್. ರೌಂಡ್ 1ನಲ್ಲಿ ಸೀಟ್ ಸಿಗದೇ ಇದ್ದಾಗ ನಿಮಗೆ ರೌಂಡ್ 2 ನಿಮಗೆ ಚಾನ್ಸ್ ಆಗಿರುತ್ತೆ, ನೀವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನಿದೆ ಅಂದರೆ, ರೌಂಡ್ 1ನಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ಸೆಕೆಂಡ್ ರೌಂಡಲ್ಲಿ ತುಂಬ ರಿಸ್ಕ್ ಇರುತ್ತೆ. ಯಾಕಂದರೆ ನೋಡಿ, ಒಂದು ಎಕ್ಸಾಂಪಲ್. ಇವಾಗ ಒಂದು ಸ್ಟೂಡೆಂಟ್ಗೆ ಒಂದು ಚೆನ್ನಾಗಿರೋ ಕಾಲೇಜ್ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ, ಓಕೆನಾ? ಬಟ್ ಅವರು ವೇಟ್ ಮಾಡಬೇಕು ಅಂತ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರು, ಓಕೆನಾ? ಸೊ ಇವಾಗ ಅದೇ ರೌಂಡ್ 2 ಅಲ್ಲಿ ಸೀಟ್ ಶಿಫ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಮತ್ತು ನೀವು ಇನ್ನೂ ಸೀಟ್ ಚೇಂಜ್ ಆಗ್ಬೋದು ಅನ್ನೋ ಒಂದು ಹೋಪ್ ಇಟ್ಕೊಂಡು ಈ ಥರ ಮಾಡಿರ್ತೀರ. ಬಟ್ ಮೆನಿ ಟೈಮ್ಸ್ ನಿಮಗೆ ಸೀಟ್ ಮಿಸ್ ಆಗುತ್ತೆ ಸ್ಟೂಡೆಂಟ್ಸ್, ನೀವು ಆ ಥರ ಅಂದ್ಕೊಂಡಿರೋ ಸೀಟ್ ಸಿಗಲ್ಲ, ಓಕೆನಾ? ಮತ್ತು ಒಂದು ಸತಿ ಸೀಟ್ ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ಯಾವುದೇ ರೀತಿ ಬ್ಯಾಕ್ ಬರಲ್ಲ ಸ್ಟೂಡೆಂಟ್ಸ್. ಅದಕ್ಕೆ ನೀವು ಅದು ನಿಮ್ಮ ಕೈಯಲ್ಲಿರೋದು. ಲೈಕ್ ಅವ್ರು ಒಂದು ಸತಿ ಯಾವ್ದಾದ್ರು ಪಾಪಪ್ ಏನಾದರೂ ಬಂತು ಅಂದರೆ, ಲೈಕ್ ನಿಮಗೆ ಆಟೋಮೆಟಿಕ್ಕಾಗಿ ನೀವು ನಿಮ್ಮ ಸೀಟ್ ಅದು ಬೇಡ ಅಂತ ಒಂದು ಸತಿ ಕ್ಲಿಕ್ ಮಾಡಿದ್ರೆ ಅದು ಪರ್ಮನೆಂಟ್ಲಿ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಮತ್ತೆ ನಿಮಗೆ ಆ ಸೀಟ್ ಸಿಗೋ ಚಾನ್ಸಸ್ ಇರಲ್ಲ, ಓಕೆನಾ? ಸೊ ನೀವು ಯಾವುದೇ ರೀತಿಯಾಗಲಿ ಒಂದು ಸತಿ ಪೋರ್ಟಲಿಗೆ ಲಾಗಿನ್ ಆದಮೇಲಿಂದ ನೀವು ಪ್ರತಿಯೊಂದು ಏನೇ ಇನ್ಸ್ಟ್ರಕ್ಷನ್ಸ್ ಇರಲಿ ಅದನ್ನು ಕಂಪ್ಲೀಟಾಗಿ ಓದ್ಕೊಂಡು ನೆಕ್ಸ್ಟ್ ಸ್ಟೆಪ್ಸು ಮುಂದೆ ಬನ್ನಿ ಸ್ಟೂಡೆಂಟ್ಸ್, ಓಕೆನಾ? ಸುಮ್ಮನೆ ಲೈಕ್ ಗೊತ್ತಿಲ್ಲದೇ ಯಾವುದೇ ಕಾರಣಕ್ಕೂ ಅದನ್ನು ವರ್ಕ್ ಮಾಡಬೇಡಿ ಸ್ಟೂಡೆಂಟ್ಸ್, ಓಕೆನಾ? ಇವಾಗ ಎಲ್ಲರೂ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ಟೂಡೆಂಟ್ಸ್. ಇವಾಗ ಮಿಸ್ಟೇಕ್ ನಂಬರ್ 1, ನಿಮಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಓವರ್ ಕಾನ್ಫಿಡೆಂಟ್ ಇರುತ್ತೆ. ರೌಂಡ್ 2 ಅಲ್ಲಿ ಬೆಟರ್ ಕಾಲೇಜ್ ಸಿಗುತ್ತೆ ಪಕ್ಕ, ಅದು ಫಸ್ಟ್ನೇ ಕಾಲೇಜ್ಗಿಂತ ಸೆಕೆಂಡ್ ರೌಂಡಲ್ಲಿ ಇನ್ನೂ ಚೆನ್ನಾಗಿ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ, ಅಲ್ವಾ? ಸೊ ಇವಾಗ ನೆಕ್ಸ್ಟು ಮಿಸ್ಟೇಕ್ ನೋಡೋಣ ಬನ್ನಿ. ಆಪ್ಷನ್ ಎಂಟ್ರಿ ಅಪ್ಡೇಟ್ ಮಾಡಲ್ಲ. ಇನ್ನು ಕೆಲವರೆಲ್ಲ ಅದೇ ನ್ಯೂ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಕೆಲವ್ರು ಮಾಡಲ್ಲ. ಜಸ್ಟ್ ಅದು ಓಲ್ಡ್ ಲಿಸ್ಟ್ ಹೆಂಗಿದೆ ಅದೇ ಥರ ಇಟ್ಬಿಟ್ಟಿರ್ತಾರೆ. ಸೊ ಅದು ಒಂದು ಮಿಸ್ಟೇಕೆ, ಓಕೆನಾ ಸ್ಟೂಡೆಂಟ್ಸ್? ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಥರನೇ ಆಗುತ್ತೆ ಅಂತ ಅಂದ್ಕೋಬಾರ್ದು, ಓಕೆನಾ ಸ್ಟೂಡೆಂಟ್ಸ್? ನೀವು ಅದನ್ನು ನಿಮಗಿನ್ನ ಇಷ್ಟ ಆಗ್ತಾಯಿದ್ರೆ ನೀವು ಅದನ್ನು ಜಸ್ಟ್ ರೀಶಫಲಿಂಗ್ ಮಾಡ್ತಾ ಇರಬೇಕು ಸ್ಟೂಡೆಂಟ್ಸ್, ಓಕೆನಾ? ಇವಾಗ ನೆಕ್ಸ್ಟ್ ಮಿಸ್ಟೇಕ್ಸ್ ನೋಡೋದಾದರೆ, ಈ ಡಾಕ್ಯುಮೆಂಟ್ಸ್ನ ನೀವು ಲೇಟಾಗಿ ತೊಗೊಂಡೋಗೋದು ರಿಪೋರ್ಟ್ ಮಾಡ್ತೀರಾ ಅಂತ, ಓಕೆನಾ? ಸೊ ಅದು ಯಾವ ಥರ ಅಂದರೆ, ಇವಾಗ ನೋಡಿ, ಅದರಿಂದನೂ ಚಾನ್ಸಸ್ಸು ನಿಮಗೆ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾವ ಥರ ಅಂದರೆ, ಇವಾಗ KEA ಅಂದರೆ ಸ್ಟ್ರಿಕ್ಟ್ ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್, ಅಲ್ವಾ? ಅದನ್ನು ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ಅವ್ರು ಹೇಳಿದ್ದ ಟೈಮಿಗೆ ನೀವು ರಿಪೋರ್ಟ್ ಆಗಬೇಕಾಗಿರುತ್ತೆ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಕಾಲೇಜ್ ಅಡ್ಮಿಷನ್ ಆಗಬೇಕಾಗಿರುತ್ತೆ, ಓಕೆನಾ ಸ್ಟೂಡೆಂಟ್ಸ್? ಇದರಲ್ಲೇ ಮ್ಯಾಕ್ಸಿಮಮ್ ಜನ ಸೀಟನ್ನು ಕಳ್ಕೊಳ್ತಾರೆ, ಜಸ್ಟು ನಾಟ್ ಬಿಕಾಸ್ ಆಫ್ ರ್ಯಾಂಕ್, ಬಟ್ ಬಿಕಾಸ್ ಆಫ್ ಈ ಥರ ಒಂದು ಸ್ಮಾಲ್ ಮಿಸ್ಟೇಕ್ಸು ಟೈಮಿಂದನೇ ಎಷ್ಟೊಂದು ಜನ ಸೀಟ್ನ ಕಳ್ಕೊಳ್ತಾರೆ ಸ್ಟೂಡೆಂಟ್ಸ್. ಸೊ ಅವರು ಹೇಳಿದ ಟೈಮ್ನ ಫಾಲೋ ಮಾಡಿ, ವಿತಿನ್ ಡೆಡ್ಲೈನ್ಸ್ ನೀವೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಓಕೆನಾ? ಇವಾಗ KEA ರೂಲ್ಸ್ ಬಗ್ಗೆ ಕ್ಲಾರಿಟಿ ತೊಗೊಳ್ಳೋಣ ಸ್ಟೂಡೆಂಟ್ಸ್, ಓಕೆನಾ? ಇವಾಗ KEA ರೂಲ್ಸ್ ಪ್ರಕಾರ ರೌಂಡ್ 2 ಅಲ್ಲಿ ಒಂದು ಸತಿ ಸೀಟ್ ಅಲಾಟ್ ಆಯಿತು ಅಂದರೆ
ನೀವು ಅಟ್ ಎನಿ ಕಾಸ್ಟ್ ಸೀಟ್ನ ಅಕ್ಸೆಪ್ಟ್ ಮಾಡಲೇಬೇಕು. ಓಕೆನಾ ಸ್ಟೂಡೆಂಟ್ಸ್? ನೀವು ಇನ್ ಕೇಸ್ ಏನಾದರೂ ರಿಜೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗೆ ಚಾನ್ಸ್ ಇರಲ್ಲ ಸ್ಟೂಡೆಂಟ್ಸ್. ಮತ್ತು ತತ್ಕಾಲ್ ರೌಂಡಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ ಸಿಗಲ್ಲ. ಸೊ ಕೇರ್ಫುಲ್ಲಾಗಿ ಚಾಯ್ಸ್ 1, 2, 3 ಸೆಲೆಕ್ಟ್ ಮಾಡಬೇಕಾದಾಗ ತುಂಬಾ ಕೇರ್ಫುಲ್ಲಾಗಿ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಸೀಟ್ ಪರ್ಮನೆಂಟ್ ಲಾಕ್ ಆಗಿರುತ್ತೆ, ಚೇಂಜ್ ಆಗೋಲ್ಲ. ಓಕೆನಾ ಸ್ಟೂಡೆಂಟ್ಸ್? ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ರೌಂಡ್ ಚಾನ್ಸ್ ಇರುತ್ತೆ, ಬಟ್ ವೆರಿ ರಿಸ್ಕಿ. ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಸ್ಟೂಡೆಂಟ್ಸ್. ಬಿಕಾಸ್ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಯಾರ್ಯಾರಿಗೆ ಸೀಟೇ ಅಲಾಟ್ ಆಗಿಲ್ಲ, ಬೇಕಾದರೆ ನೀವು ಇನ್ನೂ ತತ್ಕಾಲ್ ರೌಂಡಲ್ಲಿ ತುಂಬ ಅಲ್ಲಿ ಇರೋ ವೇಕೆಂಟ್ ಸೀಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಬಟ್ ನೀವೇನಾದರೂ ಈಗ ಈ ಸೀಟಲ್ಲಿ ಬೇಡ ಇನ್ನೂ ಬೆಟರ್ ಸಿಗುತ್ತೆ ಅಂತ ಅಂದ್ಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಥರ್ಡ್ ರೌಂಡಿಗೆ ಹೋದರೆ ಡೆಫಿನೆಟ್ಲಿ ಇದು ಗುಡ್ ಅಂತ ಹೇಳಲ್ಲ ಸ್ಟೂಡೆಂಟ್ಸ್. ಓಕೆನಾ? ಇದು ಸಜೆಸ್ಟ್ ಮಾಡಲ್ಲ ನಾವು. ಓಕೆನಾ ಸ್ಟೂಡೆಂಟ್ಸ್? ನಿಮ್ಗೆ ಇನ್ ಕೇಸ್ ಅದು ಇಂಟ್ರೆಸ್ಟೇ ಇಲ್ಲ ಅಂದರೆ ಡೆಫಿನೆಟ್ಲಿ ಥರ್ಡ್ ರೌಂಡಿಗೆ ಮೂವ್ ಆನ್ ಆಗಿ. ಓಕೆನಾ ಸ್ಟೂಡೆಂಟ್ಸ್? ಇಫ್ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆನಾ? ಇವಾಗ ಲಾಸ್ಟ್ ಇಯರ್ ಒಂದಾಗಿತ್ತು ಸ್ಟೂಡೆಂಟ್ಸ್ ಇದೇ ಥರನೇ. ಏನಂದರೆ ಒಂದು ಆ ಸ್ಟೂಡೆಂಟ್ಗೆ ಟಾಪ್ 10 ಕಾಲೇಜಸಲ್ಲಿ ಒಂದು ಸೀಟ್ ಬಂದಿತ್ತು, ಫಸ್ಟ್ ರೌಂಡಲ್ಲೇ ಸಿಕ್ಕಿತ್ತು ಸ್ಟೂಡೆಂಟ್ಸ್. ಓಕೆನಾ? ಅವರು ವೇಟ್ ಮಾಡಿದರು ಸೆಕೆಂಡ್ ರೌಂಡಲ್ಲಿ ಇನ್ನೂ ಬೆಟರ್ ಸೀಟ್ ಸಿಗುತ್ತೆ ಅಂತ. ಬಟ್ ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಕಾಲೇಜೇ ಶಿಫ್ಟ್ ಆಗಲಿಲ್ಲ ಸ್ಟೂಡೆಂಟ್ಸ್. ಸೊ ಅದೇನೋ ಅವರಿಗೆ ಅಲಾಟ್ ಆಗಲಿಲ್ಲ. ಸೊ ಅದರಿಂದ ಮತ್ತು ಅಂದರೆ ಅವ್ರು ಯಾವುದೇ ಥರನೂ ಅಲ್ಲಿ ಏನೂ ವೇರಿಯೇಷನ್ಸ್ ಮಾಡಿರಲಿಲ್ಲ ಆಪ್ಷನ್ ಎಂಟ್ರಿಯಲ್ಲಿ. ಸೊ ಅದರಿಂದ ಅವ್ರಿಗೇನೂ ಸೀಟ್ಸ್ ಅಲಾಟ್ ಆಗಲಿಲ್ಲ. ಮತ್ತು ಜೊತೆಗೆ ಆ ಓಲ್ಡ್ ಸೀಟ್ ಏನಿತ್ತು ಅದು ಕ್ಯಾನ್ಸಲ್ ಆಗೋಯಿತು ಸ್ಟೂಡೆಂಟ್ಸ್. ಸೊ ಅವನಿಗೆ ಅಲ್ಲಿ ಟಾಪ್ 10ನಲ್ಲಿರೋ ಸಿಕ್ಕಿರೋ ಕಾಲೇಜಸ್ ಲಿಸ್ಟಲ್ಲಿರೋ ಆ ಸೀಟ್ ಕೂಡ ಅವನಿಗೆ ಸಿಗಲಿಲ್ಲ ಸ್ಟೂಡೆಂಟ್ಸ್. ಫೈನಲಾಗಿ ರಿಸಲ್ಟ್ ಏನಾಯಿತು ಅಂದರೆ ಅವ್ನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಷ್ಟ ಇದ್ದು ಅಷ್ಟು ಟಾಪ್ ರ್ಯಾಂಕ್ ತೊಗೊಂಡು ಟಾಪ್ ಕಾಲೇಜ್ ಅಲಾಟ್ ಆಗಿದ್ದರೂ ಕೂಡ ಅವ್ರು ಮಾಡೋ ಒಂದು ಚಿಕ್ಕ ಚಿಕ್ಕ ಸಿಲಿ ಮಿಸ್ಟೇಕ್ಸಿಂದ ಅವ್ನಿಗೆ ಇಂಜಿನಿಯರಿಂಗ್ ಸೀಟ್ ಸಿಗದೆ ಹೋಯಿತು ಸ್ಟೂಡೆಂಟ್ಸ್. ಮತ್ತು BCA ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಸ್ಟೂಡೆಂಟ್ಸ್. ಸೊ ಇದನ್ನು ತುಂಬ ಸ್ಟೂಡೆಂಟ್ಸ್ ರಿಪೀಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆನಾ? ಸೊ ನೀವು ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೋಬೇಡಿ, ಈ ಥರ ಚಿಕ್ಕ ಮಿಸ್ಟೇಕ್ಸ್ ಮಾಡಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಇವಾಗ KCT ರೌಂಡ್ 2 ಅಂದರೆ ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ, ಒಂದು ಆಪರ್ಚುನಿಟಿನೂ ಆಗಿರುತ್ತೆ, ಇನ್ನೂ ಒಂದು ಡೇಂಜರೂ ಆಗಿರುತ್ತೆ ಅಲ್ವಾ ಸ್ಟೂಡೆಂಟ್ಸ್? ಸೊ ನಿಮ್ಮ ಹತ್ರ ಇದೆ, ನೀವು ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡಿ ಮತ್ತು ಕರೆಕ್ಟಾಗಿ ನೀವು ಪ್ರಯಾರಿಟಿ ಲೆವೆಲಲ್ಲಿ ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ಸೀಟ್ಸ್ನ ಹಾಕಿ ಡೆಫಿನೆಟ್ಲಿ ನಿಮಗದು ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ನೀವು ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅನ್ನೋದೇ ಆದರೆ ನಿಮ್ಮ ಸೀಟ್ 100% ಸೆಕ್ಯೂರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಮಿಸ್ಟೇಕ್ ಏನಾದರೂ ಮಾಡಿದರೆ ಅದು ಲೈಫ್ ಟೈಮ್ ರಿಜೆಕ್ಟ್ ಆಗಿರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಥರ ಈ ಸಿಲಿ ಮಿಸ್ಟೇಕ್ಸ್ ಮಾಡಬೇಡಿ. ನಿಮ್ಗೇನೇ ಡೌಟ್ಸ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ನಿಮಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀವಿ ಸ್ಟೂಡೆಂಟ್. ಸೊ ಇವಾಗೆಲ್ಲ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್. ಸೊ ಇನ್ಮೇಲೆ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ನೀವು ಚಾಯ್ಸ್ ಸೆಲೆಕ್ಷನ್ ಮಾಡಿ ಮತ್ತು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಡೆಡ್ಲೈನ್ ಮಿಸ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಒಂದು ಸತಿ ಅದು ಅಲಾಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಅಡ್ಮಿಷನ್ಗಾಗಿ ಅವಾಗ ತುಂಬ ನಿಮ್ಗೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೋಟಿಫಿಕೇಷನ್ ಬೆಲ್ ಆನ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ನಿಮಗೆ ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಸ್ಟೂಡೆಂಟ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.